ಯಾಕೆ ಲಕ್ಷ್ಮತೆ ಏನು ಮಾತಾಡ್ತಾ ಇಲ್ಲ? ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯ ಅಂತ ಗೊತ್ತಾ ನಿನಗೆ ಸಿದ್ದು? ನೀನ್ ಈಗಾಗ್ಲೇ ಮಾಡಿರೋ ಒಂದು ತಪ್ಪಿಗೆ ಅವಳಿಗೆ ಇನ್ನೂ ನಿನ್ ಮೇಲೆ ಕೋಪ ಹೋಗಿಲ್ಲ. ಈಗ ಮತ್ತೊಂದು ತಪ್ಪು ಮಾಡ್ತಾ ಇದೆಯಲ್ಲ. ಅದು ಗೊತ್ತಿದೆ ಲಕ್ಷ್ಮತೆ, ಆದರೆ ಅದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಹತ್ರ ಪ್ರತಿ ಸಲ ಸತ್ಯ ಹೇಳ್ಕೋಬೇಕು ಅಂತ ಹೋದಾಗೆಲ್ಲ ನನಗೆ ಧೈರ್ಯನೇ ಬರ್ತಿಲ್ಲ. ಹಾಗಂತ ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತೀಯ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಎಲ್ಲ ಸರಿ ಹೋಗೋ ಸಮಯದಲ್ಲಿ ನೀನೇ ಗೌಡ್ರು ಅಂತ ಗೊತ್ತಾದ್ರೆ ಅವಳಿಗೆ ಆಘಾತ ಆಗೋದಿಲ್ವಾ? ಆಮೇಲೆ ಮತ್ತೆ ಅವಳ ಮನ್ಸಲ್ಲಿ ನೀನ್ ಇರೋಕ್ಕಾಗತ್ತಾ ಹೇಳು? ಈಗ ಏನ್ ಮಾಡು ಅಂತೀರ ಲಕ್ಷ್ಮತೆ? ನೀನ್ ಈಗ್ಲೇ ಭಾವನಾ ಹತ್ರ ಹೋಗಿ ನಾನೇ ಗೌಡ್ರು ಅಂತ ಸತ್ಯ ಹೇಳ್ಬೇಕು. ಅಲ್ಲ, ಹಂಗೆ ಹೇಳಿದ್ರೆ ಅವ್ರ ಭಾವನೆಗಳಿಗೆ ಮೋಸ ಮಾಡ್ದಂಗೆ ಆಗುತ್ತಲ್ವ ಲಕ್ಷ್ಮತೆ? ಈಗಲಾದ್ರೂ ನಾನೇ ಗೌಡ್ರು ಅಂತ ನನ್ನ ಹತ್ರ ಖುಷಿಯಾಗಿ ಮಾತಾಡ್ತವ್ರೆ. ಅವ್ರ ನೋವುಗಳನ್ನ ಸಂತೋಷನ ಎಲ್ಲ ನನ್ನ ಹತ್ರ ಹಚ್ಕೋತವ್ರೆ. ಹಾಗಂತ ಸುಳ್ಳು ಹೇಳ್ಕೊಂಡೇ ಇದ್ಬಿಡ್ತೀಯಾ? ಬೇಡ ಸಿದ್ದು, ಅದ್ ತಪ್ಪಾಗತ್ತೆ. ಈಗ ಅವಳು ನೀನ್ ಹೆಂಡ್ತಿ, ಈಗ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸತ್ಯ ಗೊತ್ತಾದ್ರೆ ನಿನ್ ಮೇಲೆ ಕೋಪ ಮಾಡ್ಕೋಬಹುದು, ಒಂದೆಡೆಟ್ ಹೊಡಿಬಹುದು. ಅದಕ್ಕೆಲ್ಲ ಭಯ ಪಡ್ಬೇಡ ನೀನು. ಯಾವತ್ತೋ ಗೊತ್ತಾಗೋದು ಇವತ್ತೇ ಗೊತ್ತಾಗ್ಲಿ. ಎಲ್ಲದಕ್ಕೂ ಇವತ್ತೇ ಪರಿಹಾರ ಸಿಗ್ಲಿಸಿದ್ದು. ಹಂಗಾರೆ ಈಗ ಹೋಗಿ ಸತ್ಯ ಹೇಳ್ಬಿಡು ಅಂತೀರ ಲಕ್ಷ್ಮತೆ? ಹೌದು ಅಂಕಲ್, ನೀವು ಸತ್ಯ ಹೇಳಿದ್ರೇನೆ ಒಳ್ಳೇದು. ಅವಾಗ ನಾವೆಲ್ಲರೂ ಖುಷಿಯಾಗಿರ್ಬೋದು. ಹೌದು ಸಿದ್ದು, ಕ್ಷಣಿಕ ಸುಖಕ್ಕೋಸ್ಕರ ಸುಳ್ಳು ಹೇಳ್ಕೊಂಡಿರೋದಕ್ಕೆ ಆಗೋದಿಲ್ಲ. ಆಗಿದ್ದಾಗ್ಲಿ ನೀನ್ ಹೋಗಿ ನಿಜ ಹೇಳು ಸಿದ್ದು. ಸರಿ ಲಕ್ಷ್ಮತೆ, ನಿಮ್ಮಿಷ್ಟೆಲ್ಲ ಹೇಳಿದ್ಮೇಲೆ ನಾನೀಗಲೇ ಹೋಗಿ ಎಲ್ಲ ಸತ್ಯ ಹೇಳ್ಕೊಂಡ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಮಾತಾಡ್ತಿದ್ದ ಅಳಿಯಂದ್ರ ಜೊತೆನಾ? ಅಳಿಯಂದ್ರ ಬಂದಿಯಾರೆ ಅಂದ್ರೆ ಭಾವನೂ ಬಂದಿರ್ತಾಳೆ. ಬಾ ಮಾತಾಡ್ಸ್ಕೊಂಡು. ಪೂಜೆ ಟೈಮ್ ಆಯ್ತು, ಬನ್ನಿ ಹೋಗೋಣ, ಆಮೇಲೆ ಮಾತಾಡ್ಸೋಣ. ಬನ್ನಿ ಹೇಳ್ತೀನಿ, ಟೈಮ್ ಆಯ್ತಲ್ಲ, ಬನ್ನಿ. ಲಕ್ಷ್ಮಿ ಬನ್ನಿ. ಬಾ ಮಗು. ನನ್ನ ಮನೇಲಿ ಇದ್ದು ತುಂಬಾ ಬೋರ್ ಆಗ್ತಿದೆ. ಪ್ಲೀಸ್ ಒಂದ್ ರೌಂಡ್ ಎಲ್ಲಾದ್ರೂ ಹೊರಗೆ ಹೋಗಿ ಬರೋಣ. ಇಷ್ಟೊತ್ತಲ್ಲ, ಸಂಜೆ ಕತ್ಲೆ ಆಗಕ್ಕೆ ಬಂತಲ್ಲ. ರೋಡಲ್ಲಿ ವಾಕಿಂಗ್ ಮಾಡುವಾಗ ಹಳ್ಳಗಳಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಚಿನ್ನುಮರಿ. ರೀ ಪ್ಲೀಸ್ ರೀ, ಕಾಳಜಿ ತೋರಿಸ್ಬೇಕು, ಆದ್ರೆ ಈ ತರ ಮಾಡೋದಾ ಹೇಳಿ? ನಾನು ಇಷ್ಟು ಧೈರ್ಯವಾಗಿದ್ದೀನಿ, ನೀವ್ ಯಾಕೆ ಇಷ್ಟು ಭಯ ಪಡ್ತಿದ್ದೀರಾ? ಚಿನ್ನುಮರಿ, ಇವಾಗ ಹೊರಗೆ ಹೋಗೋದು ಬೇಡ ಅಷ್ಟೆ. ನಾನು ನೀವು ಮಾತಾಡ್ತಾ ಹೀಗೆ ಟೈಮ್ ಸ್ಪೆಂಡ್ ಮಾಡೋಣ, ಅಥವಾ ಲ್ಯಾಪ್ಟಾಪಲ್ಲಿ ಫಿಲ್ಮ್ ನೋಡೋಣ. ಯಾವ ಫಿಲ್ಮ್ ನೋಡ್ತೀರಿ? ಯಾರೋ ಬಂದ್ರು ಅನ್ಸುತ್ತೆ, ನಾನೇ ಹೋಗ್ಬ. ಕೂತ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಎದ್ದು ಹೋಗೋದೇನು ಆಸೆನು. ಹೇಳಿ ಸರ್, ಕೊರಿಯರ್ ಬಂದಿದೆ. ನಂಗ? ಹೌದು ಸರ್. ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಯಾರು ಬಂದಿತ್ತು? ಕೊರಿಯರ್ ಚಿನ್ನುಮರಿ, ನರಸಿಂಹ ಅವರೇನೋ ಕಳಿಸಿದ್ದಾರೆ. ಅವ್ರೇನ್ ಕಳ್ಸಿದ್ದಾರೆ? ನೋಡೋಣ ತಾಳಿ. ತಾಳಿ ತಾಳಿ ತಾಳಿ.
ಸೀರೆ ಕಳ್ಸಿದ್ದಾರೆ ರೀ. ಇದು ನನ್ನ ಫೇವ್ರೆಟ್ ಕಲರ್ ಗೊತ್ತಾ? ನನಗೆ ಮಾತ್ರ ಅಲ್ಲ, ನಮ್ಮ ಅಮ್ಮಂಗೂ ಇದು ಇಷ್ಟವಾದ ಕಲರು. ಅರೆ ಎಂಥ ಕೋಇನ್ಸಿಡೆನ್ಸ್ ನೋಡಿ. ನೀವು ಗರ್ಭಿಣಿ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಿದೆ, ಸೀರೆ ಕಳಿಸಿದ್ದಾರೆ. ಆದರೆ ನಿಮ್ಮ ಫೇವ್ರೆಟ್ ಕಲರ್ ಸೀರೆನೇ ಕಳಿಸ್ಬೇಕು ಅಂದರೆ ಮೈಟಿ ಕೋಇನ್ಸಿಡೆನ್ಸ್. ನಿಮ್ಗೆ ಖುಷಿ ಆಯ್ತಲ್ಲ? ತುಂಬ ಇಷ್ಟ ಆಯ್ತು ರೀ. ನಂಗಂತೂ ಇದು ನಮ್ಮ ಅಮ್ಮನೇ ಕಳ್ಸಿರೋದು ಅಂತ ಅನಿಸ್ತದೆ ನನಗೆ. ಇದು ನೋಡ್ತಿದ್ರೆ ಅವ್ರನ್ನೊಂದ್ಸತಿ ನೋಡಬೇಕು ಅನ್ನಿಸ್ತಾ ಇದೆ ರೀ. ಪ್ಲೀಸ್ ಯಾವಾಗ ಕರ್ಕೊಂಡು ಹೋಗ್ತೀರಾ ನನ್ನ? ಚಿನ್ನು ಮರಿ, ಡಾಕ್ಟ್ರು ನೀವು ಜರ್ನಿ ಮಾಡಬಾರ್ದು ಅಂತ ಹೇಳ್ದಾಗ್ಲಿಂದ ಜರ್ನಿ ಮಾಡ್ತೀನಿ ಅಂತಾನೆ ಹಠ ಮಾಡ್ತಾ ಇದ್ದೀರಾ. ನೋಡಿ, ಸೀಮಂತ ಮಾಡ್ತೀವಲ್ಲ, ಆಗ ಅವ್ರನ್ನ ಇನ್ವೈಟ್ ಮಾಡೋಣ, ಆಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ ಸರಿ. ನೋಡಿದ್ಯಾ ಜಾನು, ನಿನ್ನಿಂದ ಎಷ್ಟೇ ದೂರ ಇರಬೇಕು, ನಿನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಒಂದಲ್ಲ ಒಂದು ರೀತಿಯಲ್ಲಿ ನೀನು ನೆನ್ಪು ಮಾಡ್ಕೊಳ್ಳೋಕ್ಕಾಗಿದೆ. ನೀನು ಯಾರು ಅಂತ ಗೊತ್ತಿಲ್ಲದೆ ಇದ್ರು ಅಮ್ಮ ನಿನಗೋಸ್ಕರ ಸೀರೆ ಕಳಿಸಿದ್ದಾರೆ. ಅದು ನಿನಗಿಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ಜೀವನದಲ್ಲಿ ಯಾವಾಗಲೂ ನಗುವಿನ ಸಂಭ್ರಮ ತುಂಬಿರಲಿ. ಫೋನ್ ಕೊಡು. ಇಲ್ಲ, ನಾನು ಕೊಡಲ್ಲ. ಯಾಕೆ ಕೊಡಬೇಕು? ನೋಡು, ಸುಮ್ಮನೆ ನನ್ನ ಹತ್ರ ಆಟ ಆಡ್ಬೇಡ, ಫೋನ್ ಕೊಡು. ವಿಶ್ವ, ನೀನು ಫೋನಲ್ಲಿ ಫುಲ್ ಫೀಲಿಂಗಲ್ಲಿ ಯಾವುದೋ ಫೋಟೋ ನೋಡ್ತಾ ಇದ್ದೀರ, ನಾನೇ ನನ್ನ ಕಣ್ಣಾರೆ ನೋಡಿದೆ. ನೀನು ಇಷ್ಟೊಂದು ಫೀಲಿಂಗಲ್ಲ ಫೋಟೋ ನೋಡ್ತಿದ್ದೆ ಅಂದರೆ ಖಂಡಿತ ಅದು ನಿನ್ನ ಹುಡುಗಿನೇ ತಾನೇ ತಾನೇ? ಏ ವಿಶ್ವ, ಫೋನ್ ಕೊಡು. ಫೋನಲ್ಲಿದ್ದು ತೋರ್ಸೋದಕ್ಕೇನೋ ನಿಂಗೆ? ಯಾಕೆ ಅಂದ್ರೆ ನೀನು ಅವಳನ್ನ ನೋಡಬಾರ್ದು ಅಂತ. ಅದೇ ಯಾಕೆ ಅಂತ. ವಿಶ್ವ ಪ್ಲೀಸ್, ಒಂದೇ ಒಂದು ಸರ್ತಿ ಅವಳ ಫೋಟೋನ ತೋರಿಸು. ತನು, ನಾನು ಅವಳನ್ನ ಮರಿಬೇಕು ಅಂತ ಅನ್ಕೊಂಡಿರುವಾಗ ಅವಳ ಫೋಟೋ ನಿನ್ಗೆ ಯಾಕೆ ತೋರಿಸ್ಲಿ? ನಿಂಗೆ ನಿಜವಾಗ್ಲೂ ಮರಿಲೇಬೇಕಂತ ಇದ್ದಿದ್ರೆ ಆ ಫೋಟೋ ನಿನ್ನ ಫೋನಲ್ಲಿ ಇರ್ತಿರ್ಲಿಲ್ಲ ವಿಶ್ವ, ಡಿಲೀಟ್ ಮಾಡಿರ್ತಿದ್ದೆ. ಆದರೆ ನೀನೇನು ಮಾಡಿದ್ಯಾ? ಡಿಲೀಟ್ ಮಾಡಿಲ್ಲ. ಫೋನಲ್ಲಿರೋ ಫೋಟೋನ ಡಿಲೀಟ್ ಮಾಡ್ಬೋದು, ಆದರೆ ಮನಸ್ಸಲ್ಲಿರೋದನ್ನ ಹೇಗೆ ಡಿಲೀಟ್ ಮಾಡೋಕ್ಕಾಗತ್ತೆ? ಅದಕ್ಕೆ ಅವಳನ್ನ ನೋಡಬೇಕು ಅಂತ ಕೇಳ್ತಿರೋದು ವಿಶ್ವ. ಅವಳು ಮದುವೆ ಆಗಿ ಹೋದ್ಮೇಲೂ ನೀನಿನ್ ಇಷ್ಟೊಂದು ಕಾಡಿಸ್ತಿದ್ದಾಳೆ ಅಂದಮೇಲೆ ಅವಳು ಒಂದ್ಸಲ ನೋಡ್ಲೇಬೇಕು ಕಣೋ. ಪ್ಲೀಸ್ ವಿಶ್ವ, ಒಂದೇ ಒಂದ್ಸತಿ ಅವಳ ಫೋಟೋ ತೋರಿಸು. ಇದಾದ್ಮೇಲೆ ನಾನು ನಿಜವಾಗ್ಲೂ ಕೇಳಲ್ಲ, ಅವಳ ಬಗ್ಗೆ ಕೇಳಲ್ಲ, ಅವಳ ಬಗ್ಗೆ ಮಾತಾಡಲ್ಲ. ಪ್ಲೀಸ್ ವಿಶ್ವ, ಪ್ಲೀಸ್ ಕಣೋ. ಸಾಧ್ಯನೇ ಇಲ್ಲ ತನು, ಸಾಧ್ಯನೇ ಇಲ್ಲ. ಸರಿ ಆಯ್ತು, ತೋರಿಸ್ಬೇಡ, ನಾನೇ ಹೇಗಾದ್ರೂ ಕಂಡು ಹಿಡ್ಕೋತೀನಿ. ಅದೇನಾದ್ರೂ ಮಾಡ್ಕೋ, ನಾನಂತೂ ಅವಳ ಫೋಟೋ ತೋರಿಸಲ್ಲ. ಏನದು ಮತ್ತೆ ಫೋನ್ ಮಾಡ್ತಿದಾರಲ್ಲ? ಹೇಳಿ ಗೌಡ್ರೆ. ಭಾವನವ್ರೆ, ನೀವು ಇಷ್ಟು ದಿನ ನನ್ನ ನೋಡಬೇಕು, ಒಂದ್ಸಲಿನಾದರೂ ಭೇಟಿ ಮಾಡೋಣ ಅಂತ ಹೇಳ್ತಾನೆ ಇದ್ರಿ. ಆದರೆ ನಾನೇ ಯಾವ್ಯಾವುದೋ ಕಾರಣ ಕೊಟ್ಟು ನಿಮ್ಮ ಮುಂದೆ ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ಇನ್ನೂ ನಿಮ್ಮನ್ನು ಸತಾಯಿಸಲ್ಲ, ನಾನು ನಿಮ್ಮ ಮುಂದೆ ಬರ್ತೀನಿ. ನಿಜ ಹೇಳ್ತಿದ್ದೀರಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಇಷ್ಟು ದಿನ ನಾನು ಎಷ್ಟೇ ಕೇಳ್ಕೊಂಡ್ರು ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊತಾ ಇದ್ರಿ. ಇದ್ದಕ್ಕಿದ್ದಾಗೆ ನನ್ನನ್ನು ಭೇಟಿ ಮಾಡಕ್ಕೆ ಮನ್ಸು ಮಾಡಿದ್ದೀರಲ್ಲ. ಕಾಯಿಸೋದಕ್ಕೂ ಒಂದು ಇತಿಮಿತಿ ಇರುತ್ತಲ್ವ ಭಾವನವ್ರೆ? ಇಲ್ಲಿ ಗಂಟ ನೀವು ಕಾದಿದ್ದು ಸಾಕು, ಇನ್ನು ನಿಮ್ಮನ್ನು ಕಾಯಿಸಲ್ಲ. ಅದಕ್ಕೆ ನೀವಿರೋ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ, ಅಲ್ಲಿಂದ ನೀವು ಎಲ್ಲೂ ಹೋಗ್ಬೇಡಿ. ಹಾಗಂದ್ರೆ ನೀವು ದೇವಸ್ಥಾನದಲ್ಲಿ ಇದ್ದೀರಾ ಅಂತ ಆಯಿತು. ಎಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ. ಪರವಾಗಿಲ್ಲ, ನಾನೇ ಬರ್ತೀನಿ ಭಾವನವ್ರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಕಣ್ಮುಂದೆ ಬಂದು ನಿಲ್ತೀನಿ.
ದೇವ್ರೆ ಅವ್ರ ಮುಂದೆ ಗೌಡ್ನಾಗ ಹೋಗ್ತಾ ಇದ್ದೀನಿ, ಏನೂ ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ. ಹರೀಶ್, ಸಿಂಚನ, ಎಲ್ಲೋಗ್ಬಿಟ್ಟಿದ್ರಿ ಇಬ್ರು? ನಾನು ನಿಮಗೋಸ್ಕರ ಅಡುಗೆ ಮಾಡಿದ್ದೆ, ನಿಮ್ಮಿಬ್ರು ನೋಡಿದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಅದು ಹೊರಗಡೆ ಹೋಗಿದ್ವಿ, ಹಾಗೆ ಬರ್ತಾ ಮುಗಿಸ್ಕೊಂಡ್ಬಂದೆ. ಹೇಳ್ಬಿಟ್ಟು ಹೋಗ್ಬಾರ್ದೇನೋ, ನೀವಿಬ್ರು ಇರಲ್ಲ ಅಂತ ಗೊತ್ತಿದ್ದಿದ್ರೆ ನಾನು ನಿಮಗೋಸ್ಕರ ಅಡುಗೆನೇ ಮಾಡ್ತಿರ್ಲಿಲ್ಲ. ಈಗ ಎಲ್ಲ ಸುಮ್ಮನೆ ತಂಗಳಾಗತ್ತೆ. ಆದರೆ ಆಗಲಿ ಬಿಡಿ, ಏನಿವಾಗ ನಾವೇನೇ ಮಾಡಬೇಕಾದ್ರೂ ನಿಮ್ಮ ಪರ್ಮಿಷನ್ ಕೇಳ್ಕೊಂಡೇ ಮಾಡಬೇಕಾ? ನಮ್ಗೆ ಹೇಗೆ ಬೇಕೋ ಹಾಗಿರೋ ಫ್ರೀಡಮ್ಮೇ ಇಲ್ವಾ ಈ ಮನೇಲಿ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸಿಂಚನ? ಹೋಗೋವಾಗ ಹೇಳ್ಬಿಟ್ಟು ಹೋಗ್ಬಾರ್ದಿತ್ತ ಅಂತ ಹೇಳಿದೆ ಅಷ್ಟೇ. ಗೊತ್ತಿದ್ದಿದ್ರೆ ಒಂದು ಸ್ವಲ್ಪ ಅಕ್ಕಿನ ಕಮ್ಮಿ ಹಾಕಿರ್ತಿದ್ದೆ ಅಂತಂದೆ. ನೀವೇನು ಯಾವತ್ತೂ ವೇಸ್ಟೇ ಮಾಡಿಲ್ಲ. ನಾವೇ ಇವತ್ತು ಹೊರಗಡೆ ಊಟ ಮಾಡ್ಕೊಂಡು ಬಂದು ವೇಸ್ಟ್ ಮಾಡಿಬಿಟ್ವಿ. ಅಲ್ಲ ಹರಿ, ನೋಡು ಹೇಗೆ ಮಾತಾಡ್ತಾರೆ ಅಂತ. ಬೇಬಿ, ನಮ್ಮ ಇಷ್ಟದ ಪ್ರಕಾರ ಊಟ ಮಾಡೋ ಹಾಗೂ ಇಲ್ವಾ? ಸಿಂಚನ, ನೀನು ಯಾವಾಗ ಬೇಕಾದರೂ ತಿನ್ನು, ಎಲ್ಲಿ ಬೇಕಾದರೂ ತಿನ್ನು, ಹೊರಗಡೆ ಹೋಗಿ ಆದರೂ ತಿನ್ನು, ಮನೆಗೆ ತರಿಸ್ಕೊಂಡು ತಿನ್ನು. ಅದ್ರ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು. ಇವಾಗ ನೀವಿಬ್ರು ಹೇಳ್ದೆ ಹೋಗಿದ್ರಿಂದ ಎಲ್ಲ ಜಾಸ್ತಿ ಉಳಿತಲ್ಲ, ಅದನ್ನೆಲ್ಲ ಯಾರು ತಿಂತಾರೆ ಅಂತ ಕೇಳಿದೆ. ಯಾಕೆ ಮಾತೆತ್ತಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀಯಾ ನೀನು? ಹೌದು, ನಾನೇ ಕಾಲ್ ಕೆರ್ಕೊಂಡು ಯಾವಾಗಲೂ ಜಗಳಕ್ಕೆ ಬರೋದು. ಬೇಬಿ, ಹರಿ, ಮತ್ತೆ ನೋಡು ಹೇಗೆ ಮಾತಾಡ್ತಾರೆ ಅಂತ. ಈ ಕಿರಿಕಿರಿ ಎಲ್ಲ ಸಹಿಸ್ಕೊಂಡು ನನಗೂ ಸಾಕಾಗೋಗಿದೆ. ನಾನು ಏನು ಮಾಡಬಾರ್ದು ಮಾಡಿದೆ? ಇವರೇನೋ ಊಟ ವೇಸ್ಟೇ ಮಾಡಿಲ್ಲ, ಇವತ್ತೇನೋ ಹೊರಗಡೆ ಹೋಗಿ ತಿನ್ಕೊಂಬಂದಿದ್ದಕ್ಕೆ ಹೀಗೆಲ್ಲ ಮಾತಾಡ್ತಾರೆ ನೋಡು. ನಾನೇ ಈ ಮನೇಲಿ ಕೂತ್ಕೊಂಡು ತಿಂತಾ ಇದ್ದೀನ? ಅದ್ರ ಬಗ್ಗೆ ಯಾರು ಇವಾಗ ಹೇಳ್ತಾರೆ? ಸುಮ್ಮನೆ ಕೂತ್ಕೊಂಡು ಈ ಮನೇಲಿ ಯಾರು ತಿಂತಾ ಇಲ್ಲ ಸಿಂಚನ. ಸುಮ್ಮನೆ ಕಡ್ಡಿನ ಗುಡ್ಡ ಮಾಡಬೇಡ ನೀನು. ಹೌದು, ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ನೋಡಿ, ಅದಕ್ಕೆ ಎಲ್ಲಾ ವಿಚಾರನೂ ಚಿಕ್ಕದನ್ನ ದೊಡ್ಡದ್ ಮಾಡ್ಕೊಂಡು ನಿಮ್ ಜೊತೆ ಜಗಳ ಮಾಡ್ಕೊಂಡ್ ಬರ್ತೀನಿ. ಸಿಂಚನ, ಸುಮ್ಮನೆ ಇರ್ತೀಯ ಸ್ವಲ್ಪ? ನೀನು ಹೋಗಿ ಒಳಗಡೆ. ಒಳಗಡೆ ಹೋಗಿ, ನಾನು ಹೇಳ್ತೀನಿ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀನು ಹೋಗು. ಅದೇ ಏನದಕ್ಕೆ ನೀವು ಅವಳ ಬಗ್ಗೆ ನಿಮ್ಗೆ ಗೊತ್ತು ತಾನೆ, ನೀವ್ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಗೊತ್ತಪ್ಪ, ನಿನ್ನ ಬೇಬಿ ಬಗ್ಗೆ ನನಗೆಲ್ಲಾನು ಗೊತ್ತು. ಅವಳ ಅವತಾರಗಳು ನಿನ್ಗೊಬ್ಬನಿಗೆ ಇಷ್ಟ ಆಗಬೇಕು. ಅಲ್ಲ ಅದಕ್ಕೆ ಕೇಳಿ ಇಲ್ಲಿ ಒಂದು ನಿಮಿಷ. ಅದಕ್ಕೆ ನನ್ನ ಕರ್ಮ. ಇದೇನಿದು, ಇಷ್ಟೊತ್ತಾಯ್ತು ಗೌಡ್ರನ್ನ ಬಂದೇ ಇಲ್ವಲ್ಲ? ಒಂದ್ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ. ಹೇಳಿ ಮೇಡಮ್. ಗೌಡ್ರೆ, ಬರ್ತೀನಿ ಅಂದ್ಬಿಟ್ಟು ಬಂದೇ ಇಲ್ವಲ್ಲ? ಇಲ್ಲೇ ಇದ್ದೀನಿ ಮೇಡಮ್, ನೀವೆಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ದೆ. ಎಲ್ರೂ ಇಲ್ಲಿ ದೀಪಗಳನ್ನ ಹಚ್ತಿದಾರಲ್ಲ, ಅಲ್ಲೇ ಇದ್ದೀನಿ. ಓ, ಈಗಲೇ ಬರ್ತೀನಿ ಮೇಡಮ್. ಹಾ ಸರಿ. ಲಕ್ಷ್ಮಿ, ಅಳಿಯ ಮಗಳು ಅಲ್ಲಿ ನಿಂತಿದ್ದಾರೆ, ಬಾ ಮಾತಾಡ್ಸೋಣ. ಇರಿ ಒಂದ್ ನಿಮಿಷ.
ಈಗ ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಯಾಕೆ? ಯಾಕೆ ಏನು ಅಂತೆಲ್ಲ ಆಮೇಲೆ ಹೇಳ್ತೀನಿ. ಈಗ ನನ್ನನ್ನೇನು ಕೇಳಬೇಡಿ, ಸ್ವಲ್ಪ ಇರಿ. ಚಿನ್ನು ಬರೀ ಇನ್ನೂ ಇದೇ ಸೀರೆ ನೋಡ್ತಾ ಕೂತಿದ್ದೀರಲ್ಲ ನೀವು. ಹ್ಞೂ ರೀ, ಈ ಸೀರೆ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತದೆ ಯಾಕೋ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಅಂತ. ಆದರೆ ನೋಡಿ, ಹೆಣ್ಮಕ್ಳು ಸೀರೆನ ಅಷ್ಟು ಇಷ್ಟಪಡೋದ್ರಿಂದನೇನೋ ಅದನ್ನು ಉಟ್ಟಾಗ ತುಂಬ ಸುಂದರವಾಗಿ ಕಾಣ್ತಾರೆ. ಹೌದು ರೀ, ಆದರೆ ಅವ್ರಿಗೆ ನಂಗೆ ಇದೇ ಕಲರ್ ಕೊಡಬೇಕು ಅಂತ ಯಾಕೆ ಅನಿಸ್ತು? ಅವರೇ ನನ್ನ ಮುಂಚೆ ಭೇಟಿ ಮಾಡಿಲ್ಲ, ನನ್ನ ಟೇಸ್ಟ್ ಹೇಗೆ ಅಂತಲೂ ಗೊತ್ತಿಲ್ಲ, ಆದರೂ ನನಗೆ ಇಷ್ಟವಾಗಿರೋದೇ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವತ್ತೇ ಹೇಳಿದ್ನಲ್ಲ ಚಿನ್ನವರಿ, ಮಸ್ಟ್ ಬಿ ಅ ಬಿಗ್ ಕೋಇನ್ಸಿಡೆನ್ಸ್ ಅಂತ. ಅಥವಾ ಅವ್ರಿಗೂ ಇದೇ ಬಣ್ಣ ಇಷ್ಟ ಇರ್ಬೋದು ಏನೋ, ಅದಕ್ಕೆ ಇದೇ ಬಣ್ಣದ ಸೀರೆ ಕಳಿಸಿದಾರಪ್ಪ. ಈ ಸೀರೆ ಕೊಟ್ಟಿದ್ದಾರೆ ಅಂತಂದರೆ ಅವ್ರು ತುಂಬ ಒಳ್ಳೆ ಜನ ಅನ್ಸುತ್ತೆ ರೀ. ನೀವೇನೋ ಮಾತಿಗೆ ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳಿರ್ತೀರ, ಆದರೆ ಅವ್ರು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೆನಪು ಮಾಡಿಕೊಂಡು ಈ ಸೀರೆ ಕಳಿಸೋ ಅವಶ್ಯಕತೆ ಏನಿತ್ತು ಹೇಳಿ? ಏನೋ ಗೊತ್ತಿಲ್ಲ ಚಿನ್ನಮರಿ. ಈಗ ಬಸ್ರಿ ಆದವ್ರಿಗೆ ಈ ಥರ ಸೀರೆ ಕೊಡಬೇಕು ಅನ್ನೋದು ಅವ್ರ ಮನೆ ಕಡೆ ವಾಡಿಕೆ ಇರ್ಬೋದು. ಅಥವಾ ಈ ರಾಜ ಮಹಾರಾಜರೆಲ್ಲ ಖುಷಿಯಾದಾಗ ಒಡವೆಗಳನ್ನ ಅಥವಾ ರಾಜ್ಯನೆಲ್ಲ ದಾನ ಮಾಡ್ಬಿಡ್ರಲ್ಲ, ಆ ಥರ ಇರ್ಬೋದು ಚಿನ್ನಮರಿ. ಹೌದು ರೀ, ಇದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅದರಲ್ಲೂ ಚಿಕ್ಕ ಮಕ್ಕಳು ನೋಡಿದ್ರಂತೂ ಅವ್ರನ್ನ ಮರೆತು ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಟ್ಬಿಡ್ತಾರಂತೆ. ನೋಡಿದ್ರ, ನೀವು ಈ ವಿಷಯದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ, ಆದರೂ ಈ ಸೀರೆ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಕೂತ್ಕೊಂಡಿದ್ದೀರಿ. ಈಗೇನು ಅವ್ರಿಗೆ ನೀವು ಬಸ್ರಿಯಾಗಿದ್ದ ವಿಷಯ ಗೊತ್ತಾಗಿದೆ, ಈ ಕಲರ್ ಸೀರೆನ ಹುಡುಗರಿಯಾಗಿ ಕೊಟ್ಟಿದ್ದಾರಪ್ಪ, ನೀವು ಖುಷಿ ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ಬೋದು ತಾನೆ. ತುಂಬಾ ಖುಷಿ ಆಗ್ತಿದೆ. ನಮ್ಮನೇಲೂ ಅಷ್ಟೇ ರೀ, ನಮ್ಮಮ್ಮಂಗೆ ಯಾರಾದರೂ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಅವ್ರು ನಮ್ಮ ಮನೆಗೆ ಕರೆದು ಹೊಟ್ಟೆ ತುಂಬ ಹಬ್ಬದೂಟ ಮಾಡಿ ಅದು ಹೋಳಿಗೆ ಬಡಿಸಿ ಸೀರೆ ಕೊಟ್ಟು ಕಳಿಸ್ತಾರೆ. ನಮಗಂತೂ ಅದನ್ನ ನೋಡೋಕ್ಕೆ ಇಷ್ಟ ಆಗ್ತಾ ಇತ್ತು. ನಾವಂತೂ ದಿನ ನಮ್ಮ ಮನೆಗೆ ಈ ಥರ ಯಾರಾದರೂ ಬರ್ತಾ ಇರಲಿ, ಒಳ್ಳೆ ಊಟ ಸಿಗುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಅಂದ್ರೇನು, ನಿಮಗೆ ಒಳ್ಳೆ ಹಬ್ಬದ ಊಟ ಮಾಡಬೇಕು ಅಂತ ಆಸೆ ಆಗಿದೆ. ಅದಕ್ಕೇನಂತೆ, ನಾನು ಅಡುಗೆ ಮಾಡ್ಕೊಡ್ತೀನಿ, ಸಂತೃಪ್ತಿಯಾಗೋಷ್ಟು ಊಟ ಮಾಡೋರಂತೆ. ಅಯ್ಯೋಯ್ಯೋ ಬೇಡಪ್ಪ, ನೀವು ಇವಾಗ ಮಾಡ್ತಾ ಇರೋದೇ ಜಾಸ್ತಿ, ಅದನ್ನೇ ನನಗೆ ತಿನ್ನಕ್ಕಾಗ್ತಿಲ್ಲ, ಅದರಲ್ಲಿ ಹಬ್ಬದ ಅಡುಗೆ ಬೇರೆನಾ? ಅದು ಅಲ್ಲದೆ ನಿಮಗೆ ಜಾಸ್ತಿ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅದು ನಂಗೆ ನೋಡೋಕ್ಕೂ ಆಗಲ್ಲ. ಹೇಗೂ ಅಮ್ಮನ ಮನೆಗೆ ಹೋಗ್ತೀವಲ್ವಾ, ಆವಾಗ ಅವ್ರ ಹತ್ರ ನಂಗೆ ಏನು ಬೇಕೋ ಕೇಳಿಸ್ಕೊಂಡು ಮಾಡಿಸ್ಕೊಂಡು ತಿಂತೀನಿ. ಅಂದರೆ ಇಂಡೈರೆಕ್ಟ್ ಆಗಿ ನಿಮಗೆ ನಾನು ಮಾಡೋ ಕೈ ರುಚಿ ಇಷ್ಟ ಇಲ್ಲ, ಅಮ್ಮನ ಕೈ ರುಚಿನೇ ಇಷ್ಟ ಅಂತ ಹೇಳ್ತಾ ಇದ್ದೀರಿ, ರೈಟ್? ರೀ, ನಾನೆಲ್ಲಿ ಹಾಗೆ ಹೇಳಿದೆ? ನಾನು ಆ ಥರ ಹೇಳಲಿಲ್ಲ. ಚಿಕ್ಕ ವಯಸ್ಸಿಂದ ಅಮ್ಮನ ಕೈ ರುಚಿ ತಿಂದೇ ಅಭ್ಯಾಸ ಅಲ್ವಾ, ಅದಕ್ಕೆ ಅದನ್ನಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೆ. ನೀವೇನಾಗೌಡ್ರು? ಹೌದು ಮೇಡಮ್ ಅವರೇ, ನಾನೇ ಗೌಡ್ರು. ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಾನೇ ಗೌಡ್ರು ಅನ್ನೋ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅದಕ್ಕೆ ಗೌಡ್ರು ಅಂತ ಸುಳ್ಳು ಹೇಳಿ ನಿಮ್ಮ ಜೊತೆ ಮಾತಾಡ್ತಿದ್ದೆ. ಅಂದರೆ ನನಗೆ ಸೀರೆ ಗಿಫ್ಟ್ ಮಾಡಿದ್ದು ನಾನೇ ಮೇಡಮ್ ಅವರೇ. ನನಗೆ ಕೆಲಸ ಕೊಡಿಸಿದ್ದು ರೈಟ್,
ಅದೆಲ್ಲ ಇರಲಿ, ಈಗ ಕೆಲಸ ಕೇಳ್ಕೊಂಡು ನಿಮ್ಮ ಹತ್ರ ಒಬ್ರು ಬಂದಿದ್ರಲ್ಲ, ಅವ್ರನ್ನ ಕರೆದು ಮೊದಲು ಕೆಲಸ ಕೊಡ್ರಿ. ಅದು ನಾನೇ ಮೇಡಮ್ ಅವರೇ. ಖುಷಿಗೆ ಸ್ಕೂಲಿಗೆ ಸೇರೋಕ್ಕೆ ಸಹಾಯ ಮಾಡಿದ್ದು ನಿಮಗೊಂದು ಕೆಲಸ ಮಾಡಿ, ನೀವೇ ಫೋನ್ ಮಾಡಿ ಮಗಿಗೆ ಸೀಟ್ ಅದೇ ಬನ್ನಿ ಅಂತ ಹೇಳಿ. ಫೀಸು ಗೀಸು ಎಲ್ಲ ಏನಿಲ್ಲ, ಫ್ರೀ ಅಂತೇಳಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಹೌದು ಮೇಡಮ್ ಅವರೇ, ಅದು ನಾನೇ. ನಿಮ್ಮ ಕಷ್ಟದಲ್ಲಿದ್ದಾಗೆಲ್ಲ ಗೌಡನಾಗಿ ಸಹಾಯ ಮಾಡ್ತಿದ್ದಿದ್ದು ನಾನೇ ಮೇಡಮ್ ಅವರೇ. ಲಕ್ಷ್ಮಿ, ಏನ್ ನಡೀತಿದೆ ಇಲ್ಲಿ? ಅಳಿಯಂದ್ರೆ ಯಾಕೆ ನಾನೇ ಗೌಡ್ರು ಅಂತ ಹೇಳ್ತಾ ಇದ್ದಾರೆ? ಅದು ಸಿದ್ದುದು ಇನ್ನೊಂದು ರೂಪ ರೀ.